ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಈ ವ್ಲಾಗ್ ಬಂದು ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿ ಒಂದು ವೀಡಿಯೋಸು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಾವು ಮಾಡ್ತಿರೋದು ಡ್ರೈ ಫ್ರೂಟ್ಸ್ ಪೌಡರ್ ಒಬ್ಬಟ್ಟು ಆ್ಯಂಡ್ ಬರ್ಫಿ ಅಂತ. ಯಾರೆಲ್ಲ ಡ್ರೈ ಫ್ರೂಟ್ಸ್ ಪೌಡರಲ್ಲಿ ಗಂಜಿ ಅದೆಲ್ಲ ಮಾಡ್ಕೊಂಡು ಕುಡಿಯೋಕ್ಕಾಗ್ದಿಲ್ದವರು ಸ್ವೀಟ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ನೀವು ಮನೇಲಿ ಟ್ರೈ ಮಾಡಿ. ನಾನಿಲ್ಲಿ 1/2 ಕಪ್ ಮೈದಾ ತೊಗೊಂಡಿದ್ದೀನಿ. ಅದೇ ಸಂಪಣ ಮಾಡೋಕ್ಕೆ. ಒಬ್ಬಟ್ಟಿಗೆ ಹೇಗೆ ಸಂಪಣ ಮಾಡ್ತೀವೋ ಸೇಮ್ ಹಾಗೆ ಮಾಡೋದು. ಹಾಗೆ 1 ಟೀ ಸ್ಪೂನ್ ಸಾಲ್ಟ್ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಟರ್ಮರಿಕ್ ಪೌಡರ್ ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ ಫುಲ್ ಸಾಫ್ಟಾಗಿ. ಒಂದು 50% ಎಲ್ಲ ಕಲಸಾದ್ಮೇಲೆ ಕುಕ್ಕಿಂಗ್ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ, 1 2 ಸ್ಪೂನ್. ಲಾಸ್ಟ್ನಲ್ಲಿ 1 2 3 ಸ್ಪೂನು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿಕೊಂಡು 20 ಇಲ್ಲ 50 ಮಿನಿಟ್ಸ್ ಬಿಟ್ಬಿಡಿ. ಹಾಗೆ ಫುಲ್ ಸಾಫ್ಟ್ ಆಗುತ್ತೆ ಆವಾಗ. ಇವಾಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ಫಸ್ಟು 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ 200 ml ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫುಲ್ ಎಲ್ಲ ಕರಗಿ ಒಂದೆಡೆ ಪಾಕ ಅಂತಾರಲ್ವ, ಆ ಥರ ಫುಲ್ ನೋಡಿ. ಇವಾಗ ಫುಲ್ ಕರಗಿದೆ, ಒಂದೆಡೆ ಪಾಕ ರೆಡಿಯಾಗಿದೆ. ಇವಾಗ ಕರಗದ್ದಾದ್ಮೇಲೆ ಫಿಲ್ಟರ್ ಮಾಡ್ಕೊಳ್ಳಿ, ಏನಾದರೂ ಇದ್ದರೆ ಅಂತ ಅಷ್ಟೇ. ಇವಾಗ ತಪ್ಪು ಹಾಗೆ ಉಳ್ಕೊಂಬಿಟ್ಟಿರುತ್ತಲ್ವ, ಫಿಲ್ಟರ್ ಮಾಡ್ಕೊಳ್ಳಿ. ಇವಾಗ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಫುಲ್ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಎಲ್ಲ ಆದಮೇಲೆ ನಾವು ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲಿಸ್ಕೊಳ್ಳಿ. ಗಂಟಿಲ್ದಿರ ಫುಲ್ಲು ಸಾಫ್ಟಾಗಿರಬೇಕು, ಸೊ ಅದಕ್ಕೆ ಗಂಟಿಲ್ದಿರ ಕಲಿಸ್ಕೊತಾ ಇರಿ. ಇವಾಗ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ, ಫುಲ್ ಗಂಟಿಲ್ದಿರ. ಸ್ವಲ್ಪ ಇವಾಗ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. 1 or 2 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಕೊಬ್ಬರಿ ಒಂದು ಉಂಡೆ ಬರುತ್ತಲ್ಲ, ಫುಲ್ ತುರ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ.
ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ತಳ ಹಿಡಿದ್ಬಿಡುತ್ತೆ. ಸೊ ನೀವು ತಿರುಗಿಸ್ತಾನೆ ಇರಬೇಕು. ತಿರುಗಿಸಿದಾಗ ಈ ಥರ ಗಟ್ಟಿಯಾಗಿರುತ್ತೆ. ಹಾಗೂ ಗಟ್ಟಿಯಾಗಿಲ್ಲ ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಫುಲ್ ರೆಡಿಯಾಗಿದೆ ಹೂರಣ ಇವಾಗ. ನೋಡಿ ಕೈಗೆ ಅಂಟ್ತಾ ಇಲ್ಲ, ಉಂಡೆ ಮಾಡಿದ್ರೂ ಏನೂ ಆಗ್ತಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಒಬ್ಬಟ್ಟು ಮಾಡೋಕ್ಕೆ ಒಳಗಡೆ ಹೂರಣ ಮಾಡೋಕ್ಕೆ ರೋಲ್ ಮಾಡ್ಕೊತಾ ಇದ್ದೀನಿ. ಅವಾಗೆ ನಾವು ಕಲಸಿದ್ವಲ್ಲ ಸಂಪಣ ಅಂತ, ಇವಾಗ ಅದನ್ನೊಂದು ಸ್ವಲ್ಪ ತೊಗೊಂಡು ಹೂರಣ ಅದು ಮಧ್ಯೆ ಹಾಕ್ಬಿಟ್ಟು ಒಬ್ಬಟ್ಟು ಮಾಡ್ತೀವಲ್ಲ ನಾರ್ಮಲಾಗಿ, ಆ ಥರ ಇವಾಗ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ನೀವು ಮನೇಲಿ ಟ್ರೈ ಮಾಡಿ. ಈ ಡ್ರೈ ಫ್ರೂಟ್ಸ್ದು ಗಂಜಿ ಅದೆಲ್ಲ ಕುಡಿಯೋಕ್ಕಾಗಲ್ಲ ಮಕ್ಕಳು ಅಂದರೆ ಈ ಥರ ಸ್ವೀಟ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೈಡಲ್ಲಿ ಸಂಪಣ ಎಲ್ಲ ಬಂದಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಿ. ನೋಡಿ ಏನು ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇವಾಗ ಡ್ರೈ ಫ್ರೂಟ್ಸ್ ಬರ್ಫಿ ಅಂತ, ಇದಂತೂ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಓಡಾಡ್ಕೊಂಡೆಲ್ಲ ತಿಂದ್ಬಿಡ್ತಾರೆ ಇದನ್ನು. ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಮೇಲೆ ಡೆಕೋರೇಟ್ಗೆ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಆ್ಯಡ್, ಅವಾಗೆ ನಾವು ಊಟನ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇವಾಗ ನಾವು ಇಟ್ಟಿಟ್ಟು ಜಾಸ್ತಿ ಹೊತ್ತಾಗಿದೆಯಲ್ವ, ಇವಾಗ ನಾವು ತುಪ್ಪ ಮೇಲೆ ಆ್ಯಡ್ ಮಾಡಿಕೊಂಡು ಇದು ಚಪಾತಿ ಮಾಡ್ತೀವಲ್ಲ ಅದು ಲಟ್ಟಣಿಗೆಲಿ ಫುಲ್ಲು ಚಪಾತಿ ಥರ ದೊಡ್ಡದಾಗಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದಪ್ಪ ಬೇಕೋ ತೆಳು ಬೇಕೋ ನೋಡ್ಕೊಂಡು ನೀವೇ ಲಟ್ಟಿಸ್ಕೊಳ್ಳಿ. ನಾವು ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಮೇಲೆ ಇವಾಗ ಎಲ್ಲ ಡೆಕೋರೇಟ್ ಥರ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಮೇಲೆ ಲಟ್ಟಿಸ್ಕೊಳ್ಳಿ. ಇವಾಗ ನೋಡಿ ಕ್ಲೀನಾಗೆಲ್ಲ ಇದಾಗಿದೆ ಅಲ್ವಾ, ಅದೆಲ್ಲ ಫಿಕ್ಸ್ ಆಗಿದೆ ಅಲ್ವಾ ಡ್ರೈ ಫ್ರೂಟ್ಸ್ದು.
ಒಂದೇ ಸಮ ಮಾಡ್ಕೊಳ್ಳಿ ಸೈಡೆಲ್ಲ. ಇವಾಗ ನಿಮಗೆ ಯಾವ ಶೇಪ್ ಬೇಕೋ, ಯಾವ ಡಿಸೈನ್ಸ್ ಬೇಕೋ ನೀವು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲ ತುಂಬ ಇಷ್ಟಪಟ್ಟು ತಿಂದರು. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ಕಾಜು ಬರ್ಫಿ ಟೈಪ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಏನು ಚೆನ್ನಾಗಿ ಕಟ್ ಆಗ್ತಿದೆ. ನೋಡಿ ಬರ್ಫಿ ಎಲ್ಲ ಫುಲ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ.